ನವೆಂಬರ್ನಲ್ಲಿ ಕ್ರಾಂತಿ ಆದ್ರೆ ನಮಗೆ ಸಚಿವ ಸ್ಥಾನ ಬೇಕು ಅಂತ ನಾನು ಖಂಡಿತವಾಗೂ ನಾನು ಸನ್ಯಾಸಿ ಅಲ್ಲ. ನನಗೂ ಆಸೆ ಇದೆ. ನಾನು ರಾಜಭವನಕ್ಕೆ ಹೋಗ್ತೀನಿ ಅಂತ ನನಗೆ ನಂಬಿಕೆ ಇದೆ. ನಾನು ಪ್ರಮಾಣ ವಚನ ಸ್ವೀಕರಿಸೋದಕ್ಕೋ ಇಲ್ಲ ನನ್ನ ಸ್ನೇಹಿತರ ಪ್ರಮಾಣ ವಚನಕ್ಕೋ ಅಂತ ಇನ್ನೊಂದು 15 ದಿನದಲ್ಲಿ ಡಿಸೈಡ್ ಆಗುತ್ತೆ. ಆದರೂ ದೈವಬಲ ನನ್ನ ಜೊತೆ ಇದೆ ಸರ್, ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗೆ. ಇವತ್ತೊಂದು ಘಟನೋತ್ತರ ಆದೇಶ ಅಂತಿರೋ ಸುಗ್ರೀವಾಜ್ಞೆ ಅಂತಿರೋ ಗೊತ್ತಿಲ್ಲ. ಮುದ್ದೇನಹಳ್ಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ನಾನು ಹರಿಸೋ ಅಂತಕ್ಕಂಥ ಆರ್ಡ್ರನ್ನ ಇವತ್ತು ಅಥವಾ ನಾಳೆ ಮಾಡ್ತಿದ್ದೀನಿ. ಮುದ್ದೇನಹಳ್ಳಿ ಅನ್ನೋ ಕ್ಷೇತ್ರದ ಪರವಾಗಿ ಪ್ರದೀಪ್ ಈಶ್ವರ್ ಇದ್ದಾರೆ, ಚಿಕ್ಕಬಳ್ಳಾಪುರದವ್ರು ಇದ್ದಾರೆ ಅಂತ. ಕಳೆದ 10 ವರ್ಷದಿಂದ ಆಗದೇ ಇರೋ ಕೆಲಸನ ನಾನು ಇವತ್ತು ಆ ಕೆಲಸ ಮಾಡ್ತಾಯಿದ್ದೀನಿ. ಜಕ್ಕಲ್ಮಡುಗುವಿಂದ ಅವ್ರಿಗೆ ಬೇಕಾಗಿರೋಷ್ಟು ನೀರು ಹರಿಸ್ತಾ ಇದ್ದೀನಿ. ಇದು ನಾನು ಮಧುಸೂದನ್ ಸಾಯಿವರೆಗೂ ಅವರು ಆಶ್ರಮಕ್ಕೆ ನಾನು ಕೊಡೋ ಗೌರವ ಸರ್. ನವೆಂಬರ್ನಲ್ಲಿ ಕ್ರಾಂತಿ ಆದರೆ ತಮಗೆ ಸಚಿವ ಸ್ಥಾನ ಬೇಕು ಅಂತ ನಾನು ಖಂಡಿತವಾಗೂ ನಾನು ಸನ್ಯಾಸಿ ಅಲ್ಲ. ನನಗೂ ಆಸೆ ಇದೆ. ನಾನು ಬಲಿಜ ಸಮುದಾಯದಲ್ಲಿ ಒಬ್ಬನೇ ಇರೋದ್ರಿಂದ ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಸಿಗದೇ ಇದ್ದರೂ ನನಗೆ ಬೇಜಾರಿಲ್ಲ. ಕೇಳಿದ್ದೀವಿ, ನಮ್ಮ ಧರ್ಮ. ನನ್ನ ಉಸ್ತುವಾರಿ ಸಚಿವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಕೊಟ್ಟರು ಸಂತೋಷ, ಕಂಟಿನ್ಯೂ ಮಾಡಿದ್ರು. ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಕೊಟ್ಟರು ಸಂತೋಷ, ಇಲ್ಲ ನಮ್ಮ ಸೀತಣ್ಣ ಸರ್ ಕೊಟ್ಟರು ಸಂತೋಷ. ಮಿನಿಸ್ಟ್ರ್ ಅವರೇ ಕಂಟಿನ್ಯೂ ಆದರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ಸಹಕರಿಸ್ತೀವಿ. ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಸಿಕ್ಕಿದ್ರೆ ನಾನು ಮಿನಿಸ್ಟರ್ ಸಹಕರಿಸ್ತೀವಿ. ನನಗೆ ಸಿಕ್ಕಿದ್ರೆ ಅವರಿಬ್ಬರು ಸಹಕರಿಸ್ತಾರೆ, ಇಲ್ಲ ಸೀತಣ್ಣಗೆ ಸಿಕ್ಕಿದ್ರೆ ಅನ್ಕಂಡೀಷನಲಿ ಸಹಕರಿಸ್ತೀನಿ. ಯಾಕೆಂದರೆ ಸೀತಣ್ಣವರು MS ರಾವ್ ಅವ್ರ ಕುಟುಂಬದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಸೀತಣ್ಣವರು ಎಲಿಜಿಬಲ್ ಇದ್ದಾರೆ, ಅವ್ರಿಗೂ ಸಿಗಲಿ ಸಂತೋಷ. ನನಗೆ ಸಿಕ್ಕಿದ್ರು ಅವ್ರು ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಸರ್. ಇವತ್ತು ರಾಜ್ಯಾದ್ಯಂತ ತಮ್ಮ ಬೆಂಬಲಿಗರ ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವರು ಒತ್ತಾಯ ತಮಗೆ ಒಂದು ಅವಕಾಶ ಕೊಟ್ಟರೆ ಒಳ್ಳೆಯದು ಅಂತ. ನಾನು ರಾಜಭವನಕ್ಕೆ ಹೋಗ್ತೀನಿ ಅಂತ ನನಗೆ ನಂಬಿಕೆ ಇದೆ. ನಾನು ಪ್ರಮಾಣ ವಚನ ಸ್ವೀಕರಿಸೋದಕ್ಕೋ ಇಲ್ಲ ನನ್ನ ಸ್ನೇಹಿತರ ಪ್ರಮಾಣ ವಚನಕ್ಕೋ ಅಂತ ಇನ್ನೊಂದು 15 ದಿನದಲ್ಲಿ ಡಿಸೈಡ್ ಆಗುತ್ತೆ. ಆದರೂ ದೈವಬಲ ನನ್ನ ಜೊತೆ ಇದೆ ಸರ್, ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ.